ಕೊಟ್ಟಿಯೂರು ಎಲ್ಲರ ಥರ ನಾವು ಕೊಟ್ಟಿಯೂರ್ಗೆ ಹೋಗ್ಬೇಕು ಅಂತ ಲಾಸ್ಟ್ ಇಯರೇ ಅಂದ್ಕೊಂಡ್ವಿ. ಆದರೆ ಈ ವರ್ಷ ಹೊರಟ್ವಿ. ಶಿವನ ಮೇಲಿರೋ ಭಕ್ತಿಗೋ ಇಲ್ಲ ಶಿವ ತನ್ನ ಪ್ರೀತಿ ಕಳ್ಕೊಂಡ ಅನ್ನೋ ತಿಳ್ಕೊಂಡಿದ್ದು ಕ್ಯೂರಿಯಾಸಿಟಿಗೋ ಏನೋ ಗೊತ್ತಿಲ್ಲ, ನಾವು ಕೊಟ್ಟಿಯೂರ್ಗೆ ಬಂದ್ವಿ. ಥರನೂ ಒಂದು ಟೆಂಪಲ್ ಇದೆ ಅಂತ ನನಗೆ ಗೊತ್ತಾಗಿದ್ದೆ ನಮ್ಮ ಬಾಸ್ ಇಲ್ಲಿಗೆ ಬಂದಮೇಲೆ. ನಮ್ಮ ಬಾಸಿಗೆ ಒಂದು ಥ್ಯಾಂಕ್ಸ್ ಹೇಳಿ ನಾವು ಮೈಸೂರಿಂದ ಕೊಟ್ಟಿಯೂರು ರೀಚ್ ಆದ್ವಿ. ಮಳೆ ಏನೋ ಜೋರಾಗಿ ಬರ್ತಿತ್ತು, ಆದರೆ ನಮಗೊಂದು ಚಿಂತೆ ಕಾಡ್ತಿತ್ತು. ಮೊದಲೇ ಎಲ್ಲ ಎದುರಿಸಿದ್ರು, ರೂಮ್ ಸಿಗಲ್ಲ, ಪಾರ್ಕಿಂಗ್ ಸಿಗಲ್ಲ, ದರ್ಶನ ಬೇಗ ಆಗಲ್ಲ ಅಂತ. ನಮಗೇನೋ ಎಲ್ಲ ಉಲ್ಟಾಯಿತು. ಒಳ್ಳೆ ರೂಮು ಸಿಕ್ತು, ಒಳ್ಳೆ ಪಾರ್ಕಿಂಗು ಸಿಕ್ತು, ದರ್ಶನ ಕೂಡ ಬೇಗನೆ ಆಯಿತು. ಅಲ್ಲಿ ಲೋಕಲ್ಸ್ ನಮಗೆ ನೈಟೇ ದರ್ಶನ ಮಾಡ್ಕೊಳ್ಳಿ, ನೈಟ್ ಮೆರವಣಿಗೆ ಇರುತ್ತೆ, ಅದನ್ನು ಮಿಸ್ ಮಾಡ್ಕೋಬೇಡಿ ಅಂತಂದರು. ನಾವು ದೇವ್ರು ನೋಡೋದೇ ಒಂದು ಖುಷಿ ಅಂದರೆ ಆನೆ ನೋಡೋದು ಇನ್ನೊಂದು ಖುಷಿ ಅಂತ ಬೇಗ ಬೇಗ ಬಂದು 10 ನಿಮಿಷಕ್ಕೆ ದರ್ಶನ ಮಾಡ್ಕೊಂಡ್ವಿ. ದೇವ್ರು ನೋಡಿ ತೃಪ್ತಿ ಆಯಿತು ಅನ್ನೋ ಅಷ್ಟರಲ್ಲಿ ಇನ್ನೊಂದು ಐತಿಹಾಸಿಕ ಕ್ಷಣಕ್ಕೆ ಕ್ಷಣಗಣನೆ ಶುರು ಆಯಿತು. ಇದನ್ನೆಲ್ಲ ಕಣ್ತುಂಬಿಸ್ಕೊಂಡಿದ್ದು ನಮ್ಗಳಿಗೆ ನಮ್ಮ ಜೀವನ ಪಾವನ ಆಯಿತು ಅಂತ ಅಂದ್ಕೊಂಡು ರೂಮ್ ಕಡೆ ಹೊರಟ್ವಿ. ರೂಮ್ಗೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದೋಳೋಣ, ಇನ್ನೊಂದ್ಸಲ ದರ್ಶನ ಮಾಡೋಣ ಅಂತ ಬೇಗನೆ ಮಲ್ಕೊಂಡ್ವಿ. ಆದರೆ ಬೆಳಗ್ಗೆ ನಮಗೊಂದು ಶಾಕ್ ಆಗ್ತಿತ್ತು. ಅದೇನು ಅಂತ ಪಾರ್ಟ್ 2 ಅಲ್ಲಿ ಹೇಳ್ತೀನಿ. ಬಾಯ್.